ನಾನು ಹೇಳ್ತೀನಿ ಓದ್ಲಿಕ್ಕೆ ಅಂತ ನಿಮ್ಮ ರಾತ್ರಿ ಎಲ್ಲ ಓದೋದಲ್ಲ. ಅದಕ್ಕೆ ರಿಸರ್ಚ್ ಕೂಡ ಆಗಿದೆ. ಎಷ್ಟೋ ಮಕ್ಕಳಿಗೆ ಮರವು ಯಾಕೆ ಬರುತ್ತೆ ಅಂದ್ರೆ ಸರಿ ನಿದ್ದೆ ಮಾಡೋದಿಲ್ಲ. ನಿಮ್ಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಮೊನ್ನೆ ಒಂದು ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಆಗಿದೆ ಅಪ್ಪ ಅಂದ್ರೆ ಹಂಗಂತ ನಿದ್ದೆನೇ ಮಾಡ್ತಾ ಇರೋದಲ್ಲ. ನಿದ್ದೆ ಮಾಡ್ಬೇಕು ಅಂದ ತಕ್ಷಣ ಎಲ್ಲರ ಮುಖ ಹಾಳುಬಿಡ್ತು. ನಿದ್ದೆನ ಎಷ್ಟು ಮಟ್ಟಿಗೆ ಮಾಡ್ಬೇಕು ಅಷ್ಟು ಮಟ್ಟಿಗೆ ಮಾಡ್ಬೇಕು. ಅದು ಓದ್ಬಿಟ್ಟು ನಿದ್ದೆ ಮಾಡ್ಬೇಕು. ಆವಾಗ ರೀಕಾಲಿಂಗ್ ಚೆನ್ನಾಗಾಗುತ್ತೆ. ನೀವು ಚೆನ್ನಾಗಿ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಬ್ರೈನ್ ಸೆಲ್ಸ್ಗೂ ನರಮಂಡಲಕ್ಕೂ ಏನೋ ಒಂದು ವಿಶ್ರಾಂತಿನ ಕೊಡ್ಬೇಕು. ವಿಶ್ರಾಂತಿ ಅಂದ್ರೆ ನಿದ್ದೆ ಕೊಟ್ಟಾಗ ಮಾತ್ರ ಆ ನರಮಂಡಲದಲ್ಲಿ ಜೀವಕೋಶಗಳು ನಿಮ್ಮ ಜ್ಞಾಪಕ ಶಕ್ತಿನ ಮತ್ತೆ ರೀಕಾಲ್ ಮಾಡೋದನ್ನ ಈಸಿಯಾಗಿ ಮಾಡ್ತವೆ. ನೀವು ಅದಕ್ಕೆ ಶಕ್ತಿನೇ ಕೊಟ್ಟಿಲ್ಲ ಅಂದ್ರೆ, ಎಕ್ಸಾಂಪಲ್, ಇದು ಒಂದು ಬಾಟಲ್. ಈ ಬಾಟಲ್ ಅನ್ನ ನಾವು ಹೀಗೆ ಇಟ್ಕೊಳ್ಬಹುದು. ಎಷ್ಟೊತ್ತು ಇಟ್ಕೊಳ್ಬಹುದು? ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಅರ್ಧ ದಿನ, 1 ದಿನ. ಏನಾಗುತ್ತೆ? ಇದೆಲ್ಲ ಸ್ನಾಯುಗಳು ಹೊಡ್ತಾ ಬರುತ್ತೆ. ಹೌದ್ರಾ? ಮನಸ್ಸಿನ ಸೆಲ್ಸ್ಗಳು, ಮನಸ್ಸಿನ ಸ್ನಾಯುಗಳು ಹಾಗೆ, ಮನಸ್ಸಿನ ಬ್ರೈನ್ ಜೀವಕೋಶಗಳಿಗೂ ಹಾಗೆ. ನೀವು ದಿನ ಪೂರ್ತಿ ಹಗಲೆಲ್ಲ ಓದಿ, ರಾತ್ರಿ ಎಲ್ಲ ಓದಿ, ಪೂರ್ತಿ ಅವುಗಳಿಗೆ ಸ್ಟ್ರೆಸ್ ಮಾಡಿದ್ರೆ ಬೆಳಗ್ಗೆ ಎಕ್ಸಾಮ್ಗೆ ಹೋದಾಗ ಅವಕ್ಕೆ ರೀಕಾಲ್ ಮಾಡ್ಕೊಳಕ್ಕೆ ಶಕ್ತಿ ಬೇಕಲ್ಲ. ನೀವು ಮೆಮೊರೈಸ್ ಮಾಡಿರ್ತೀರಾ, ಜ್ಞಾಪಕಕ್ಕೆ ಎಲ್ಲ ಮೆಮೊರಿ ಸ್ಮೃತಿ ಕಳ್ಸಿರ್ತೀರಾ ಓದಿ ಓದಿ ಓದಿ. ಅದನ್ನ ನಿಮ್ಗೆ ಬೇಕಾದಾಗ ರೀಕಾಲ್ ಮಾಡ್ಕೊಳೋ ಅಂತ ಶಕ್ತಿ ಅದಕ್ಕೆ ಬೇಕಲ್ಲ. ಅದನ್ನ ರೀಕಾಲಿಂಗ್ ಅಂತೀವಿ. ಮೆಮೊರೈಸ್ ಮಾಡ್ಕೊಳೋದು ಬೇರೆ, ಮೆಮೊರೈಸ್ ಆಗಿರೋದನ್ನ ರೀಕಾಲ್, ನಮಗೆ ಬೇಕಾದಾಗ ಟಕ್ಕಂತ ಜ್ಞಾಪಕ ಬರ್ಬೇಕದು. ಅದನ್ನ ರೀಕಾಲಿಂಗ್ ಪ್ರೋಸೆಸ್ ಅಂತೀವಿ, ಅದು ಬೇರೆ. ಎರಡು ಒಂದೇ ಅಲ್ಲ. ಸೊ ಈ ಎರಡು ಕೆಲಸಗಳಾಗಬೇಕು ಅಂದ್ರೆ ಆ ಬ್ರೈನ್ ಸೆಲ್ಸ್ಗೂ ನಾವು ಮಧ್ಯ ಸ್ವಲ್ಪ ಗ್ಯಾಪ್ ಅನ್ನ, ವಿಶ್ರಾಂತಿಯನ್ನ ಕೊಡ್ಬೇಕು.